ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ನಾವು ಅರ್ಥಶಾಸ್ತ್ರದ ಒಂದು ಸಿಲೆಬಸ್ಸನ್ನು ಲಾಸ್ಟ್ ಕ್ಲಾಸ್ನಾಗ ನೋಡಿದ್ವಿ. ಇವತ್ತು ನಾವು ಅರ್ಥಶಾಸ್ತ್ರದ ಪ್ರಥಮ ಒಂದು ಫಸ್ಟ್ ಚಾಪ್ಟರ್ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಸಾಮಾನ್ಯವಾಗಿ ಅಂದರೆ ಯಾವುದು ಫಸ್ಟ್ ಚಾಪ್ಟರ್ ಗೊತ್ತಲ್ಲ ನಿಮಗೆ, ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್. ಇಂಟ್ರೊಡಕ್ಷನ್, ಓಕೆ. ಮೈಕ್ರೋ ಎಕನಾಮಿಕ್ಸ್ ಯಾವಾಗ ನಾವು ಯೂಸ್ ಮಾಡಕತ್ತೀವಿ, ಮೈಕ್ರೋ ಎಕನಾಮಿಕ್ಸ್ ಅಂದರೆ ಏನು ಅನ್ನೋದನ್ನು ನಾವು ಸ್ವಲ್ಪ ನೋಡೋಣ. ಕರೆಕ್ಟಾ? ಫಸ್ಟ್ ಆಫ್ ಆಲ್ ನಾವು ಈಗ ಅರ್ಥಶಾಸ್ತ್ರದ ಬಗ್ಗೆ ತಿಳ್ಕೊಬೇಕಂದಾಗ ಸ್ವಲ್ಪ ಸಮಾಜದಲ್ಲಿರುವಂತಹ ಒಂದಿಷ್ಟು ಜನರನ್ನು ಗಮನಿಸಿ. ಸಮಾಜ ಅಂದರೆ ಯಾರು? ನಾವು, ನೀವು, ನಮ್ಮ ಸುತ್ತಮುತ್ತಿರೋರು ಎಲ್ಲಾನು ಸಮಾಜನ ಆಗಿರ್ತೈತಿ. ಸಮಾಜದಲ್ಲಿರುವಂಥ ಒಂದಿಷ್ಟು ಜನರನ್ನು ಗಮನಿಸಿ. ಸಮಾಜದಲ್ಲಿರುವಂಥ ಜನರು ಏನನ್ನು ಬಯಸ್ತಿರ್ತಾರೆ? ತಮಗೆ ಬೇಕಾಗಿರುವಂತಹ ಆಹಾರ, ವಸತಿ, ಬಟ್ಟೆ, ಹೌದಾ, ಮೂಲಭೂತ ಸೌಕರ್ಯಗಳು ಅಂತ ಏನು ಕರಿತೀವಿ ನಾವು ಅವಕ್ಕೆ, ಆಹಾರ, ವಸತಿ ಮತ್ತು ಬಟ್ಟೆ ಅವುಗಳನ್ನು ಹೆಂಗೆ ಉಪಯೋಗಿಸ್ತಾರೆ? ಆಹಾರ, ವಸತಿ, ಬಟ್ಟೆಗಾಗಿ ತಾವು ಏನು ಕೆಲಸ ಮಾಡ್ತಾರೆ? ಉದಾಹರಣೆಗಾಗಿ ನೋಡ್ರಿ, ಒಬ್ಬ ಕಾರ್ಮಿಕ ಏನು ಮಾಡ್ತಾನ? ಒಂದು ಫ್ಯಾಕ್ಟ್ರಿ ಒಳಗೆ ಅಥವಾ ಯಾವುದೇ ಒಂದು ಕಾರ್ಖಾನೆ ಒಳಗೆ ದುಡಿತಾನ, ದುಡ್ಡು ಮಾಡ್ತಾನ. ಆ ದುಡ್ಡಿನಿಂದ ಏನು ತಗೋತಾನ? ಅವನು ತನಗೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಬರ್ತಾನ. ಒಬ್ಬ ನೇಕಾರ ತಮ್ಮ ಮನೆಯೊಳಗೆ ಆಗಲಿ ಅಥವಾ ಎಲ್ಲೋ ಆಗಲಿ ತನ್ನಲ್ಲಿರುವಂಥ ಒಂದು ನೂಲನ್ನು ತಗೊಂಡ ಬಟ್ಟೆ ಹೆಣಿತಾನ. ಬಟ್ಟೆಯನ್ನು ಹೆಣದ ಮಾರಾಟ ಮಾಡ್ತಾನ. ಅದರಿಂದ ಬಂದಂತಹ ಹಣದಿಂದ ತನ್ನ ಆಸೆಗಳನ್ನು ಈಡೇರಿಸುವಂತಹ ವಸ್ತುಗಳನ್ನು ತಗೊಂಡು ಬರ್ತಾನೆ, ಅಥವಾ ತನ್ನ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಳ್ತಾನೆ ತನ್ನಷ್ಟಕ್ಕೆ ತಾನೆ. ಅದೇ ರೀತಿ ಒಬ್ಬ ಶಿಕ್ಷಕ ತಗೊಳ್ರಿ. ಶಿಕ್ಷಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾನ. ಪಾಠ ಮಾಡಿಬಿಟ್ಟ ಅವ್ನಿಗೆ ಬಂದಂಥ ಸಂಬಳದಿಂದ ತನಗೆ ಬೇಕಾಗಿರುವಂಥ ವಸ್ತುಗಳನ್ನು ಖರೀದಿ ಮಾಡ್ತಾನ. ಹಾಗಾದ್ರೆ ಇಲ್ಲಿ ನೀವು ನೋಡ್ತೀರಿ, ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ, ಸಮಾಜ ಅಂತ ಯಾಕೆ ತಗೊಂಡಿನಿ ಅಂತಂದ್ರೆ, ಸಮಾಜ ಅನ್ನೋದು ಒಂದು ಹಳ್ಳಿಗೆ ಸೀಮಿತವಾಗಿಲ್ಲ, ಒಂದು ನಗರಕ್ಕೆ ಸೀಮಿತವಾಗಿಲ್ಲ, ಒಂದು ಜಿಲ್ಲೆಗೂ ಇಲ್ಲ, ಒಂದು ರಾಜ್ಯಕ್ಕಲ್ಲ, ದೇಶಕ್ಕಲ್ಲ, ಇಡೀ ವಿಶ್ವಕ್ಕೇ ಸಂಬಂಧಪಟ್ಟದ್ದು. ಒಂದು ಕ್ಲಾಸ್ ಆಫ್ ಪೀಪಲ್ ವಾಸಿಸುವಂಥ ಒಂದು ಏರಿಯಾವನ್ನು ನಾವು ಸಮಾಜ ಅಂತ ಕರಿತೀವಿ. ಇಂಥ ಕ್ಲಾಸ್ ಆಫ್ ಪೀಪಲ್ ವಿಶ್ವದ ಎಲ್ಲ ಮೂಲೆಯೊಳಗೂ ಕೂಡ ವಾಸಿಸ್ತಿರ್ತಾರೆ. ನಿಮಗೆ ಒಂದು ಹೇಳಬೇಕು, ಯಾವುದೇ ವ್ಯಕ್ತಿ ಸಮಾಜಮುಖಿಯಾಗಿರುವಂತಹ ವ್ಯಕ್ತಿ ಆಗಿರಬಹುದು, ಯಾರೇ ಆಗಿರಬಹುದು, ಈ ಸಮಾಜದಲ್ಲಿ ಇರುವಂಥ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಏನು ಮಾಡ್ತಿರ್ತಾನ? ಕೆಲಸವನ್ನ ಮಾಡ್ತಿರ್ತಾನ. ಯಾವುದೇ ರೀತಿಯಾಗಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಉತ್ಪಾದನೆಯಲ್ಲಿ ತೊಡಗಿರ್ತಾನ. ಈ ರೀತಿ ಉತ್ಪಾದನೆಯಲ್ಲಿ ತೊಡಗಿರುವಂಥ ವ್ಯಕ್ತಿ ತನ್ನ ಬಯಕೆ ಅಂದರೆ ಎಂಥವು? ಅವು ಕಂಪಲ್ಸರಿಯಾಗಿ ಅಂದರೆ ಕನಿಷ್ಠ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ತಾನು ಶ್ರಮ ವಹಿಸಿ ದುಡಿತಾನ. ದುಡದಿಂದ ಬಂದಂಥ ಪ್ರತಿಫಲ ಅಂತ ಏನು ಕರಿತೀವಿ, ಹಣ ಇರಬಹುದು ಮತ್ತೇನಾದರೂ ಇರಬಹುದು, ಅದರಿಂದ ಅವಕ್ಕೆ ಬೇಕಾಗಿರುವಂಥ ಅವನ ಕನಿಷ್ಠ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಆ ದುಡ್ಡನ್ನು, ಆ ಹಣವನ್ನು ಅಥವಾ ಆ ವಸ್ತುವನ್ನು ಬಳಸ್ತಾನ. ಈ ರೀತಿ ಇರುವಂಥ ಸಮಾಜದಾಗ ನಾ ಹೇಳಿ, ಪ್ರತಿಯೊಬ್ಬರೂ ಕೂಡ ಯಾವುದೇ ರೀತಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಉತ್ಪಾದನೆಯಲ್ಲಿ ಒಂದಲ್ಲ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ತೊಡಗಿರ್ತಾನೆ. ಉದಾಹರಣೆಗಾಗಿ ರೈತನ ತಗೋರಿ. ಆಗಲಿ ನೇಕಾರನ ಬಗ್ಗೆ ಹೇಳಿದ್ನಿ ನಾನು ನಿಮಗೆ, ಕಾರ್ಮಿಕನ ಬಗ್ಗೆ ಹೇಳಿದ್ನಿ, ಒಬ್ಬ ಶಿಕ್ಷಕನ ಬಗ್ಗೆನೂ ಹೇಳಿದ್ನಿ. ರೈತ ತಗೊಳ್ರಿ, ತಾನು ಒಂದು ಹೊಲದಲ್ಲಿ ತನ್ನ ಜಮೀನದಲ್ಲಿ ಕಷ್ಟಪಟ್ಟು ದುಡಿತಾನ, ಬೆಳೆ ಬೆಳಿತಾನ. ಬೆಳೆದಂಥ ಬೆಳೆಯನ್ನು ಮಾರುಕಟ್ಟೆಗೆ ಮಾರಾಟ ಮಾಡಿ ತನಗೆ ಇಲ್ಲದೇ ಇರುವಂಥ ವಸ್ತುಗಳನ್ನು, ತನಗೆ ಬೇಕಾಗಿರುವಂಥ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಬರ್ತಾನ. ಅವನು ಬಟ್ಟೆ ಬೆಳೆಯಂಗಿಲ್ಲ, ಹೌದಾ, ಬಟ್ಟೆ ಉತ್ಪಾದನೆ ಆಗಂಗಿಲ್ಲ, ಆದ್ರೆ ಕಾಳುಗಳನ್ನು ಬೆಳಿತಾನ. ಓಕೆ, ಆ ದವಸ ಧಾನ್ಯಗಳನ್ನು ಮಾರುಕಟ್ಟೆಗೆ ಮಾರಾಟ ಮಾಡ್ತಾನ. ಅದರಿಂದ ಬಂದಂಥ ಹಣದಿಂದ ತನಗೆ ಬೇಕಾಗಿರುವಂತಹ ಉಡುಗೆಗೆ ಬೇಕಾಗಿರುವಂಥ ಬಟ್ಟೆ ತರ್ತಾನೆ. ಇದು ಆರ್ಥಿಕವಾಗಿ ನಾವು ನೋಡಿದಾಗ ಆರ್ಥಿಕತೆ ಅಂದರೆ ಏನು ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಆರ್ಥಿಕತೆ ಅನ್ನೋದು ಸಹಜವಾಗಿಯೂ ಕೂಡ ಪ್ರತಿಯೊಂದು ಕುಟುಂಬದಲ್ಲಿ ಇರುವಂಥದ್ದು. ನಮ್ಮ ಮನೆಯ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಅರ್ಥ ಅಂದರೆ ಏನು? ಹಣ. ಅರ್ಥ ಅಂದ್ರೆ ದುಡ್ಡು.
ವ್ಯವಸ್ಥೆ ಅಂದ್ರ ಹಣವನ್ನ ಗಳಿಸುವಂತಹ ಪದ್ಧತಿ ಅಥವಾ ಹಣವನ್ನ ಖರ್ಚು ಮಾಡುವಂತಹ ಪದ್ಧತಿ ಅಥವಾ ಹಣವನ್ನ ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡುವಂತಹ ಪದ್ಧತಿಗೆ ವ್ಯವಸ್ಥೆ ಅಂತ ಕರಿತೀವಿ. ಈ ಇಡೀ ದೇಶದಲ್ಲಿ ಅಥವಾ ಇಟ್ಕೊಂಡಾಗ ಇಡೀ ದೇಶದ ಜನರು ದುಡಿದು ಎದಕ್ಕಾಗಿ ತಮ್ಮ ಆಸೆ ಆಕಾಂಕ್ಷೆಗಳನ್ನ ಏನು ಮಾಡೋ ಸಲುವಾಗಿ ಪೂರೈಸಿಕೊಳ್ಳೋ ಸಲುವಾಗಿ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಹುಟ್ಟುತ್ತದ. ಏನು ಸಮಸ್ಯೆ ಅಂದ್ರ ಮಾನವನ ಬಯಕೆಗಳು ಅನಿಯಮಿತವಾಗಿವೆ. ಪ್ರತಿಯೊಬ್ಬ ಮಾನವತವರಿಗೆ ನಾನಾಗಿರ್ಬೋದು, ನೀವಾಗಿರ್ಬೋದು, ಇನ್ಯಾರು ಆಗಿರ್ಬೋದು, ರೈತ ಆಗಿರ್ಬೋದು, ಕಾರ್ಮಿಕ ಆಗಿರ್ಬೋದು, ವೈದ್ಯ ಆಗಿರ್ಬೋದು. ನೋಡ್ರಿ, ಒಂದು ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೇನೆ. ನಾವು ನಡ್ಕೊಂತ ಹೋಗ್ತಾ ಇರುವಾಗ ನಮಗೆ ಸೈಕಲ್ ಸಿಕ್ಕ್ರ ಸಮಾಧಾನ. ಸೈಕಲ್ ತಗೊಂಡ ನಂತರ ಒಂದಿಷ್ಟು ದಿವಸ ಆದ ನಂತರ ಬೈಕ್ದವ್ರು ನೋಡಕತ್ತೀವಿ, ಇಲ್ಲ ನನಗೂ ಬೈಕ್ ಬೇಕು ಅನ್ಸಾಕತ್ತದ್ರಿ. ಸೊ ಹಂಗಾರ ಬೈಕ್ ತಗೊಂಡು ಒಂದಿಷ್ಟು ದಿವಸ ಆದ ನಂತರ ನಾನು ಒಂದು ಕಾರ್ನಾಗ ತಿರುಗಾಡ್ಬೇಕು ಅನ್ನಿಸ್ತದ್ರಿ. ಕಾರ್ನಾಗ ತಿರುಗಾಡಕತ್ತ ಇನ್ನೂ ಒಂದು ಸ್ವಲ್ಪ ನೋಡಕತ್ತಾನ, ಮತ್ತು ಇನ್ನೂ ಲಕ್ಸುರಿ ಕಾರ್ನಾಗ ತಿರುಗಾಡಬೇಕು, ವಿಮಾನ ಹತ್ತಬೇಕು. ಸೊ ಪ್ರತಿಯೊಬ್ಬ ಮಾನವನ ಬಯಕೆಗಳು ಏನಾಗ್ಯಾವ? ಅನಿಯಮಿತವಾಗ್ಯಾವ. ಹೇಳ್ತಾರ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. Human wants are unlimited, but the resources which are fulfilling the human wants are limited. ಮಾನವನ ಬಯಕೆಗಳು ಅಪರಿಮಿತವಾಗಿದ್ದು ಅವನ ಬಯಕೆಯನ್ನು ತೃಪ್ತಿಪಡಿಸುವಂತಹ ಸೌಕರ್ಯಗಳು, ಸಂಪನ್ಮೂಲಗಳು ನಿಯಮಿತವಾಗಿವೆ ಅಥವಾ ಮಿತವಾಗಿವೆ. ಈ ಒಂದು ಕಾರಣಕ್ಕಾಗಿ ಏನು ಹುಟ್ಕೋತದ್ರಿ? ಆಯ್ಕೆಯ ಸಮಸ್ಯೆ ಹುಟ್ಕೋತೈತಿ ಅಂತ ಹೇಳ್ತಾರೆ. ಆಯ್ಕೆಯ ಸಮಸ್ಯೆ ಅಂದ್ರೆ ಏನು? ನನಗೆ ಅದ ಬೇಕು ಅಂದ್ರೆ ಸಿಗಂಗಿಲ್ಲ. ಕರೆಕ್ಟಾ? ಹೇಳಿ ನಾನು ನಿಮಗೆ. ಏನು 100 ಜನ ಏನದಾರ ಕಲಿತವ್ರ ಅದಾರ, 2 ಪೋಸ್ಟ್ ಅದಾವ, 100 ಜನ ಉದ್ಯೋಗಕ್ಕಾಗಿ ನಿಂತಾರ. ಹಂಗಾದ್ರೆ ಇಬ್ಬರಿಗೆ ಮಾತ್ರ ಸಿಗೋದು. 98 ಜನಕ್ಕೆ ಆಯ್ಕೆ ಸಮಸ್ಯೆ ಹುಟ್ಕೋತು. ಅವ್ರಿಗೆ ಆಸೆ ಇತ್ತು ಆ ಕೆಲಸ ಮಾಡ್ಬೇಕಂತ, ಆದ್ರೆ ಸಿಗಲಿಲ್ಲ. ಇದು ಅರ್ಥವ್ಯವಸ್ಥೆಯೊಳಗಿರುವಂಥದ್ದು. ಅರ್ಥವ್ಯವಸ್ಥೆ ಒಳಗೆ ಮುಖ್ಯವಾಗಿ ಏನು ಬರ್ತೈತೆ ಅಂದ್ರೆ ಆಯ್ಕೆಯ ಸಮಸ್ಯೆ ಹುಟ್ಕೋತದ. ಆಯ್ಕೆ ಅಂದ್ರೆ ಏನು? ನಮಗೆ ಇಷ್ಟವಾಗಿರುವಂತಹ ಕೆಲಸ ಆಗಿರ್ಬೋದು, ನಮಗೆ ಇಷ್ಟವಾಗಿರುವಂತಹ ವಸ್ತು ಆಗಿರಬಹುದು. ಕರೆಕ್ಟಾ? ನೋಡ್ರಿ, ಈ ರೀತಿ ನಾನು ನಿಮಗೆ ಏನು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಹೇಳಾಕತ್ತೀನಿ. ಅರ್ಥವ್ಯವಸ್ಥೆ ಅಂದ್ರೆ ಏನು ಅಂತ ಹೇಳಾಕತ್ತೀವಿ. ಕರೆಕ್ಟಾ? ಓಕೆ. ಆ ನಂತರ ನೀವು ಇದ್ರ ಬಗ್ಗೆ ನೋಡಿದ್ರಿ, ಮನೆ ಒಳಗೆ ನೋಡ್ರಿ, ಒಂದು ವಾಸ ಮಾಡ್ತಿರ್ತೀರಿ, ಗುಡಿಸಲನ ಇರ್ತೈತಿ ನಮಗೆ. ಹೌದಾ? ಗುಡಿಸಲಿದ್ದಾಗ ನಮಗೆ ಏನು ಅನ್ನಿಸ್ತದ್ರಿ? ನಮಗೂ ಎಲ್ಲರೂ ಒಂದು ಸೂರು ಕಟ್ಟಿಕೊಟ್ರ ಓಕೆ ಅಲ್ಲ, ಚೆನ್ನಾಗಿರ್ತೈತಲ್ಲ. ಹಂಚಿನ ಮನೆನ ಆದ್ರೂ ಒಳ್ಳೇದಾಕೈತಲ್ಲ. ಎಸ್, ಹಂಚಿನ ಮನೆ ಆದ ತಕ್ಷಣ ಮನೆ ಒಳಗೆ ಹೋಗಿ ಕುಂಡ್ತೀರಿ. ಕುಂಡ ತಕ್ಷಣ ನಿಮ್ಗೆ ನಾವು ಕೂಡ ಏನು ಕಾಂಕ್ರೀಟ್ ಮನೆ ಕಟ್ಕೋಬೇಕು ಅಥವಾ ಸ್ಲಾಬ್ ಮನೆ ಹಾಕೋಬೇಕು ಅನ್ನುವಂಥ ಒಂದು ಆಸೆ ಬರಾಕತ್ತದ. ಸ್ಲಾಬ್ ಮನೆ ಹಾಕಿದ ತಕ್ಷಣ ಇದು ಬರೀ ಮನೆ ಆಯಿತು, ಸ್ವಲ್ಪ ಅರಮನೆ ಕಟ್ಟಬೇಕು ಅಂತ ಮನಸ್ಸು ಬರಾಕತ್ತದ್ರ. ಸೊ ಈ ರೀತಿ ಮಾನವನ ಬಯಕೆಗಳು ಯಾವಾಗಲೂ ಏನಾಗ್ಯಾವ? ಅನಿಯಮಿತವಾಗ್ಯಾವ. ಮಾನವನ ಬಯಕೆಗಳಿಗೆ ಮಿತಿ ಇಲ್ಲ. ಸೊ ಈ ರೀತಿ ನಾವು ಅರ್ಥಶಾಸ್ತ್ರ ಒಳಗೆ ನೋಡ್ಬೇಕಾದಾಗ ಇಲ್ಲಿ ನಾವು ಪರಿಚಯ ಮಾಡ್ಕೋಕತ್ತೀವಿ. ಯಾರ ಪರಿಚಯ ಅಂದ್ರೆ ಅರ್ಥವ್ಯವಸ್ಥೆಯ ಪರಿಚಯ. ಅರ್ಥವ್ಯವಸ್ಥೆ ಒಳಗೆ 2 ಅದಾವ, ಸೂಕ್ಷ್ಮ ಮತ್ತು ಸಮಗ್ರ. ಸೊ ಸೂಕ್ಷ್ಮವನ್ನು ಅರ್ಥ ನೋಡ್ಕೊಂಡು ನಂತರ ನೋಡೋಣ ಅರ್ಥವ್ಯವಸ್ಥೆಯನ್ನ ನಾವು ಅರ್ಥ ಮಾಡ್ಕೋಬೇಕಾದಾಗ ಈ ರೀತಿ ಸಮಸ್ಯೆಗಳ ಹುಟ್ಕೋತಾವ. ಕರೆಕ್ಟಾ? ಸೊ ಈ ಒಂದು ದೃಷ್ಟಿಯಿಂದ ನೋಡಿದಾಗ ಹಂಗಾರೆ ನಿಮ್ಗೆ ಗೊತ್ತಾಯ್ತು ಈಗ ಏನು, ಯಾರೇ ಆಗಲಿ ದುಡಿದು ಕೂಡ ಎದಕ್ಕಾಗಿ? ಸ್ವಲ್ಪ ಹಣ ಮಾಡೋಕ್ಕಾಗಿ. ಹಣ ಮಾಡೋದು ಎದಕ್ಕಾಗಿ? ಆಸೆಗಳನ್ನ ಈಡೇರಿಸ್ಕೊಳ್ಳೋಕ್ಕಾಗಿ. ಹಂಗಾರೆ ಆಸೆಗಳನ್ನು ಈಡೇರಿಸುವಂತಹ ಒಂದು ಪ್ರಕ್ರಿಯೆ ಒಳಗ ಒಂದು ಏನು ಸಮಸ್ಯೆ ಹುಟ್ಕೋತದೆ, ಏನಂದ್ರೆ ಆಯ್ಕೆಯ ಸಮಸ್ಯೆ. ಎದರಿಂದ ಹುಟ್ಕೋತದ್ರೆ ಅದು ಮಿತ ಸಂಪನ್ಮೂಲಗಳಿಂದ. ಮಾನವನ ಬಯಕೆಗಳು ಅಪರಿಮಿತವಾಗಿದ್ದು ಅವನ ಬಯಕೆಯನ್ನು ತೃಪ್ತಿಪಡಿಸುವ ಸಂಪನ್ಮೂಲಗಳ ಮಿತವಾಗಿರೋದ್ರಿಂದ ಆಯ್ಕೆಯ ಸಮಸ್ಯೆ ಹುಟ್ಟಿಕೊಳ್ತೈತಿ ಅಂತ ಹೇಳ್ತಾರೆ. ಓಕೆ, ಏನಾಗಿರ್ತದ್ರಿ? ನಾವು ಹೇಳ್ಬೋದು ಏನಂದ್ರ ಸಿಂಪ್ಲಿ ಏನಂದ್ರ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸಸ್ ಡ್ಯೂ ಟು ಸ್ಯಾಟಿಸ್ಫೈ ಅನ್ಲಿಮಿಟೆಡ್ ವಾಂಟ್ಸ್ ಔಟ್ ಆಫ್ ಲಿಮಿಟೆಡ್ ರಿಸೋರ್ಸಸ್. ಅನ್ಲಿಮಿಟೆಡ್ ವಾಂಟ್ಸ್ ಔಟ್ ಆಫ್ ಲಿಮಿಟೆಡ್ ರಿಸೋರ್ಸಸ್. ಹೌದಾ? ಇದೇ ವಿಷಯ. ಎಲ್ಲರೂ ನಾವು ಅಧ್ಯಯನ ಮಾಡೋದನ್ನ ಇದನ್ನೇ. ಕರೆಕ್ಟಾ? ಒಂದು ಸ್ವಲ್ಪ ಬರ್ಕೊಡ್ರಿ ಕನ್ನಡದವರು ಬರ್ಕೊಡ್ರಿ ಸ್ವಲ್ಪ.
ಸ್ವಲ್ಪ ಮೀನಿಂಗ್ ಬಗ್ಗೆ ಬರ್ಕೊಟ್ರೆ ಉಳಿದಿರೋದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ನಂತರ. ಯಾವುದೇ ಸಮಾಜದಲ್ಲಿ ಜನರು ತಮ್ಮ ದೈನಂದಿನ ಜೀವನವನ್ನು ನಡೆಸಲು ಆಹಾರ, ಉಡುಪು, ಬಟ್ಟೆ, ವಸತಿ, ಸಾರಿಗೆ ಇತ್ಯಾದಿ ಸೌಲಭ್ಯಗಳನ್ನು ಬಯಸುತ್ತಾರೆ ಅಥವಾ ಪಡೆದುಕೊಳ್ಳುತ್ತಾರೆ. ಅದರ ಜೊತೆಗೆ ಅಂಚೆ ಸೇವೆ, ವೈದ್ಯರ ಸೇವೆ, ಶಿಕ್ಷಕರ ಸೇವೆ ಇತ್ಯಾದಿಗಳನ್ನು ಕೂಡ ಪಡೆಯುತ್ತಿರುತ್ತಾರೆ. ಪಾಯಿಂಟ್. ಪ್ಯಾರಾಗ್ರಾಫ್. ತಮಗೆ ಬೇಕಾದ ಸೇವೆಗಳನ್ನು ಪಡೆದುಕೊಳ್ಳಲು ಜನ ಒಂದಲ್ಲ ಒಂದು ರೀತಿಯ ಕೆಲಸದಲ್ಲಿ ತೊಡಗಿಕೊಂಡಿರುತ್ತಾರೆ. ಅಂದರೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ದೇಶದ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ. ಫುಲ್ ಪಾಯಿಂಟ್. ಉತ್ಪಾದನಾ ಪ್ರಕ್ರಿಯೆಯು ಸರಕು ಸೇವೆಗಳನ್ನು ಒಳಗೊಂಡಿದೆ. ಸರಕುಗಳೆಂದರೆ ಮಾನವನ ಬಯಕೆಯನ್ನು ತೃಪ್ತಿಪಡಿಸುವ ಗೋಚರ ಪದಾರ್ಥಗಳಾಗಿವೆ. ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಗೋಚರ ಪದಾರ್ಥಗಳಾಗಿವೆ. ಫುಲ್ ಪಾಯಿಂಟ್. ಸೇವೆಗಳು ಸರಕುಗಳಿಗೆ ತದ್ವಿರುದ್ಧವಾಗಿದ್ದು ಇವುಗಳು ಮಾನವನಿಗೆ ಅಗೋಚರವಾಗಿ
ತೃಪ್ತಿಯನ್ನು ನೀಡುತ್ತವೆ. ಅಗೋಚರವಾಗಿ ತೃಪ್ತಿಯನ್ನ ನೀಡುತ್ತವೆ. ಅಗೋಚರವಾಗಿ ತೃಪ್ತಿಯನ್ನ ನೀಡುತ್ತವೆ. ಉದಾಹರಣೆ ಗೊತ್ತಲ್ಲ, ಸರಕುಗಳಂದ್ರೆ ಗೋಚರವಾಗಿ ಕಾಣಿಸ್ತಿರ್ತಾವ ನಮಗೆ ಕಣ್ಣಿಗೆ. ಆಹಾರ ಧಾನ್ಯಗಳು, ಅಕ್ಕಿ, ಬೇಳೆ, ಸಕ್ಕರೆ ಇವೆಲ್ಲ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವಂತಹ ಗೋಚರ ಪದಾರ್ಥಗಳು. ಇನ್ನು ಸೇವೆಗಳಂದ್ರೆ ಇದಕ್ಕೆ ವಿರುದ್ಧವಾದದ್ದು ಅಂದ್ರೆ ಕಣ್ಣಿಗೆ ಕಾಣಿಸಂಗಿಲ್ಲ, ಅಗೋಚರವಾಗಿರ್ತಾವ. ಓಕೆ, ಅವು ಆದರೂ ಕೂಡ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸ್ತಾವ. ಉದಾಹರಣೆಗಾಗಿ ಸರಕುಗಳಂದ್ರೆ ಬರ್ಕೊಡ್ರಿ, ಆಹಾರ ಧಾನ್ಯ ಆಗಿರ್ಬೋದು, ಹೌದಾ, ಬಟ್ಟೆ ಆಗಿರ್ಬೋದು, ಮತ್ತು ಯಾವುದೇ ರೀತಿಯಾದಂಥ ಹಣ್ಣು ಹಂಪಲುಗಳು, ಇವೆಲ್ಲ ಗೋಚರವಾದಂಥ ವಸ್ತುಗಳು ಮಾನವನ ಬಯಕೆಗಳನ್ನು, ಪದಾರ್ಥಗಳು ಮಾನವನ ಬಯಕೆಗಳನ್ನು ತೃಪ್ತಿಪಡಿಸ್ತಿರ್ತಾವೆ. ಇನ್ನು ಅಗೋಚರವಾದದ್ದಕ್ಕೆ ನಾವು ಸೇವೆಗಳು ಅಂತ ಕರಿತೀವಿ. ಸರಕು ಮತ್ತು ಸೇವೆಗಳು ಅಂತ ಬರ್ತಾವಲ್ಲೇ. ಸೇವೆಗಳು ಮಾನವನ ಬಯಕೆಗಳನ್ನು ಪರೋಕ್ಷವಾಗಿ ಕಣ್ಣಿಗೆ ಕಾಣದೆ ಕೂಡ ಅವು ಅವನ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಸಹಾಯ ಮಾಡ್ತಾವ. ಉದಾಹರಣೆಗಾಗಿ ವೈದ್ಯರ ಸೇವೆ ಅಗೋಚರವಾದದ್ದು, ಹೌದಾ, ಅಲ್ಲೇನೂ ಕಾಣಂಗಿಲ್ಲ, ಡಾಕ್ಟರ್ ಕಡೆ ಹೋಗಿದ್ದೆ, ಟ್ರೀಟ್ಮೆಂಟ್ ಕೊಟ್ರು. ಶಿಕ್ಷಕರ ಸೇವೆ, ಓಕೆ, ಶಿಕ್ಷಕರ ಸೇವೆ ಇವೆಲ್ಲ ಏನು ಅಗೋಚರವಾಗಿ, ವೈದ್ಯರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು ಇವರೆಲ್ಲ, ಅಥವಾ ಕಾನೂನಿನ ಸಲಹೆಗಾರರಾಗಿರ್ಬೋದು, ಇವರೆಲ್ಲ ಅಗೋಚರವಾಗಿ ನಮಗೆ ಸಹಾಯವನ್ನು ಮಾಡ್ತಾರೆ. ಕರೆಕ್ಟಾ? ಸ್ವಲ್ಪ ಇಂಗ್ಲೀಷ್ದವ್ರು ಬರ್ಕೊಡಲ್ಲೇ. In surrounding society, the people are getting their needs. The people are getting their needs, such as food, cloth, shelter, transportation, etc. In addition, they are also getting the services of, in addition, they are also getting the services of doctors, teachers, etc. Full point. Continue. Every person in the society, are directly or indirectly, engaged in the production process of a country. To fulfill their wants. Full point. Fulfill their wants. Full point. Next paragraph. To get the reward, every person is engaged in any activity of economy. Paragraph.
paragraph. The goods and services are two different kinds. Goods and services are two different kinds. Goods means the things which physically present, the things which physically present to fulfill the human wants. Fulfill the human wants. Full point. Services are universally. Services are universe to the goods. Which are fulfilling human wants indirectly. Example per goods: food grains, cloth, etc. And services: the service of teacher, the service of doctor, right? These are all services. Okay, paragraph, write one more line. The human wants are unlimited. But the available resources are limited. Human wants are unlimited, but the available resources are limited. So, the problem of choice arises due to unlimited wants and limited resources. Unlimited wants and limited resources. ಕನ್ನಡದವರು ಇನ್ನೊಂದೇನು ಬರ್ಕೊಡ್ರಿ ಕೆಳಗಡೆ. ಮಾನವನ ಬಯಕೆಗಳು ಅಪರಿಮಿತವಾಗಿದ್ದು ಅಥವಾ ಅನಿಯಮಿತವಾಗಿದ್ದು, ಆದರೆ ಸಂಪನ್ಮೂಲಗಳು ನಿಯಮಿತವಾಗಿವೆ. ಆದ್ದರಿಂದ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ. ಗೊತ್ತಾಯ್ತಲ್ಲ? ಅರ್ಥಶಾಸ್ತ್ರದ ಅರ್ಥ ಮಾಡ್ಕೋಬೇಕಾಗಿತ್ತಂದ್ರೆ ನಮ್ಮದೇ ಆಗಿರುವಂತಹ ಮೊದಲು ಇರುವಿಕೆಯನ್ನು ನಾವು ನೋಡ್ಕೋಬೇಕು. ಅರ್ಥಶಾಸ್ತ್ರ ನಮ್ಮನ್ನು ಬಿಟ್ಟು ಇಲ್ಲ. ಆರ್ಥಿಕ ಒಳಗೆ ಎರಡು ಸಮಸ್ಯೆಗಳದಾವ, ಎರಡು ಭಾಗಗಳದಾವ, ಸೂಕ್ಷ್ಮ ಮತ್ತು ಸಮಗ್ರ ಅಂತೇಳಿ. ಸೂಕ್ಷ್ಮ ಅಂತ ಬಂದಾಗ ಮೊದಲು ನಾವೇ ನಮ್ಮ ಬಗ್ಗೆನ ಅಧ್ಯಯನ ಮಾಡ್ಕೋಬೇಕು. ನಾವು ಮೊದಲು ನಾವೇನು ಅಂತ ತಿಳ್ಕೊಂಡಾಗ ನಮ್ಮೊಳಗನ ಇರೋದು ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಾಜದೊಳಗನೆ ಇರೋದು ಸೂಕ್ಷ್ಮ ಅರ್ಥಶಾಸ್ತ್ರ, ಪ್ರತಿಯೊಂದು ಘಟಕಗಳಲ್ಲಿ ಇರುವುದನ್ನೇ ಸೂಕ್ಷ್ಮ ಅರ್ಥಶಾಸ್ತ್ರ, ಅದ್ರ ಅಧ್ಯಯನ ಮಾಡೋದೇನೆ ಸೂಕ್ಷ್ಮ ಅರ್ಥಶಾಸ್ತ್ರ. ಗೊತ್ತಾಯ್ತಲ್ಲ? ರೈಟ್. ಕೆಳಗಡೆ ಒಂದು ಸ್ವಲ್ಪ ಆರ್ಥಿಕತೆಯ ಒಂದಿಷ್ಟು ಸಮಸ್ಯೆಗಳು. ಬೇಕಾದಂಥ ದೇಶ ಐತಂದ್ರೂ ಕೂಡ ಒಂದಿಷ್ಟು ಸಮಸ್ಯೆಗಳು ಇದ್ದೇ ಇರ್ತವೆ. ಏನವು? ಮೂಲಭೂತ ಆರ್ಥಿಕ ಸಮಸ್ಯೆಗಳು ಅಂತ ಕರಿತೀವಿ ನಾವು. ಮೂಲಭೂತ ಆರ್ಥಿಕ ಸಮಸ್ಯೆಗಳು ಯಾವ್ಯಾವು? ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ದೇಶನೂ, ಅಮೇರಿಕಾ ಅಂತ ಇಟ್ಕೋರಿ,
ಭಾರತ ಅಂತ ಇಟ್ಕೋರಿ ಅಥವಾ ಇನ್ನೂ ಹಿಂದುಳಿದಂಥ ಯಾವುದೇ ಒಂದು ಆಫ್ರಿಕನ್ ಒಂದು ಕಂಟ್ರಿಗಳಾಗಿರ್ಬೋದು, ಕರೆಕ್ಟಾ, ಎಲ್ಲರಿಗೂ ಕೂಡ ತಮ್ಮದೇ ಆಗಿರುವಂಥ ಒಂದಿಷ್ಟು ಪ್ರಾಬ್ಲಮ್ಗಳು ಇರ್ತಾವ. ಎಷ್ಟೇ ಮುಂದುವರೆದ ದೇಶ ಅಂದರೂ ಕೂಡ ತಮ್ಮದೇ ಆಗಿರುವಂಥ ಪ್ರಾಬ್ಲಮ್ಗಳು ಇರ್ತಾವ. ಏನವು? ಮೊದಲನೇದಾಗಿ ಕೇಂದ್ರೀಯ ಏನದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಅಂತ ಹಾಕ್ರಿ. ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು, ಒಂದು ಆರ್ಥಿಕತೆಯೊಳಗಿರುವಂಥ ಸಮಸ್ಯೆಗಳು. ಒಂದನೇದ್ದು ಏನನ್ನ ಉತ್ಪಾದಿಸಬೇಕು, ಏನನ್ನ ಉತ್ಪಾದಿಸಬೇಕು, ಏನನ್ನ ಉತ್ಪಾದಿಸಬೇಕು. ಓಕೆ, ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕಾನಮಿ, ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕಾನಮಿ, ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕಾನಮಿ. ಮೊದಲನೇದ್ದು ವಾಟ್ ಟು ಪ್ರೊಡ್ಯೂಸ್, ಏನನ್ನು ಉತ್ಪಾದಿಸಬೇಕು. ಫಸ್ಟ್ ಒನ್ ಇಸ್ ವಾಟ್ ಟು ಪ್ರೊಡ್ಯೂಸ್, ಏನನ್ನ ಉತ್ಪಾದಿಸಬೇಕು. ನೋಡ್ರಿ, ಪ್ರತಿಯೊಬ್ಬ ಸಮಾಜವು ತಾನು ಉತ್ಪಾದಿಸುವ ಸರಕು ಸೇವನೆ ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯ ಎಂಬುದನ್ನು ನಿರ್ಧರಿಸಬೇಕಾಗುತ್ತದೆ. ಹೆಚ್ಚು ಆಹಾರ, ಬಟ್ಟೆ, ವಸತಿ ಉತ್ಪಾದಿಸಬೇಕೆ ಅಥವಾ ಐಷಾರಾಮಿ ವಸ್ತುಗಳನ್ನು ಉತ್ಪಾದಿಸಬೇಕೆ? ನೋಡ್ರಿ, ಮುಖ್ಯವಾಗಿ ನಮ್ಗೆ 2 ಥರ ವಸ್ತುಗಳಿದಾವ. ಜೀವನಕ್ಕೆ ಅವಶ್ಯಕವಾಗಿರುವಂಥ ವಸ್ತುಗಳು ಬೇರೆ, ಐಷಾರಾಮಿ. ಅವಶ್ಯ ವಸ್ತುಗಳು ಸಾಕು ಅನಿಸಿದ ತಕ್ಷಣ ಮನುಷ್ಯಗೆ ಏನು ಬೇಕಾಗತ್ತಾವ? ಐಷಾರಾಮಿ ವಸ್ತುಗಳು ಬೇಕಾಗತ್ತಾವ. ಹಂಗಾರೆ ಸಾಕು ಆಗುವಷ್ಟು ಅವಶ್ಯಕ ವಸ್ತುಗಳನ್ನ ಅಥವಾ ಮೂಲಭೂತ ವಸ್ತುಗಳನ್ನ ಉತ್ಪಾದನೆ ಮಾಡಿಟ್ರಿ ಅಂತ ತಿಳ್ಕೊರಿ. ಜನ ಏನ್ ಕೇಳಕತ್ತಾರ? ನಮಗೆ ಸ್ವಲ್ಪ ಐಷಾರಾಮಿ ವಸ್ತುಗಳು ಬೇಕು ಅಂತ ಅನ್ನಕತ್ತಾರ. ಈ 2 ಸಮಸ್ಯೆ, ಈ ಒಂದು 2 ವಸ್ತುಗಳು ಏನನ್ನ ಉತ್ಪಾದಿಸಬೇಕು ಅನ್ನೋದು ಕೂಡ ಒಂದು ಉದ್ಭವ ಆಕೈತೆ ಸಮಸ್ಯೆ. Okay, right? Central problems of economy. First one is what to produce. In this, there is a problem of selection of the production of goods, whether to produce the needful goods or any executive or luxurious goods. Okay, what kind of goods are required to produce? If you produce the sufficient amount of the needful goods, then the problem arises. The people ask about the what it called the luxurious goods. Okay, when the basic need is fulfilled, human wants are, already I said that human wants are unlimited. When the basic needs are fulfilled, the people wants the additional needs. It means luxurious life. Okay, if they have the cycle, they want bicycle. If they have the bicycle, if the bicycle want is fulfilled, then they dream for car. If they have the food, they wants 5-star hotel food. If they have the food right time at the home, they want hotel food. If they easily get the hotel food, they dream for the 5-star hotel food. Correct? ನಮಗೆ ಮನ್ಯಾಗ ಊಟ ಸಿಕ್ತಂದ್ರ ಮೃಷ್ಟಾನ್ನ ಬೇಕಾಗುತ್ತದೆ ನಮಗೆ. ಓಕೆ, ಸಾದಾ ಅನ್ನ ಸಿಕ್ಕಾಗ ಮೃಷ್ಟಾನ್ನ ಭೋಜನ ಬೇಕಾಗ್ತದೆ. ಮೃಷ್ಟಾನ್ನ ಭೋಜನ ಸಿಕ್ಕಾಗ ಅತಿ ದೊಡ್ಡ ಹೋಟೆಲ್ದಾಗ ಊಟ ಮಾಡ್ಬೇಕು ಅನಿಸ್ತದ್ರೆ. ಸೊ ಹೀಗಾಗಿ ವಾಟ್ ಟು ಪ್ರೊಡ್ಯೂಸ್, ದ ಬಿಗ್ ಕ್ವಶನ್ ಆಫ್ ದ ಸೆಂಟ್ರಲ್ ಎಕಾನಮಿ ಈಸ್ ದ ವಾಟ್ ಟು ಪ್ರೊಡ್ಯೂಸ್, ಏನನ್ನು ಉತ್ಪಾದಿಸಬೇಕು. ರೈಟ್. ಎರಡನೇದು ಹೌ ಟು ಪ್ರೊಡ್ಯೂಸ್, ಏನು ಡಿಸೈಡ್ ಮಾಡಿರ್ತಿಲ್ಲ ನೀವು, ಅದನ್ನ ಹ್ಯಾಂಗ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು. ಹೌ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದಿಸಬೇಕು, ಅದಕ್ಕೆ ಬೇಕಾಗಿರುವಂತಹ ಬಂಡವಾಳವನ್ನ ಹೆಂಗೆ ಒದಗಿಸಿಕೊಳ್ಳಬೇಕು, ಅದಕ್ಕೆ ಬೇಕಾಗಿರುವಂತಹ ಸಲಕರಣೆ ಸರಕು ಸೇವೆಗಳನ್ನ ಯಾವ ರೀತಿ ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳಬೇಕು. ಓಕೆ, ದ ಸೆಕೆಂಡ್ ಪ್ರಾಬ್ಲಮ್ ಈಸ್ ಹೌ ಟು ಪ್ರೊಡ್ಯೂಸ್. ಇನ್ ದಿಸ್ we take the decision, we need to take the decision regarding what kind of capital, what amount of capital is to be used, and what type of goods and services are to be utilized. The problem arises, if you want to produce only the needful goods, then what kind of goods are to be required? Only the major food grains, and then the next one is the cloth, the next one is the housing equipments. It means shelter. ಕರೆಕ್ಟಾ? ನಾವೀಗ ಗೃಹ ಬಳಕೆ ವಸ್ತುಗಳನ್ನ ಅಥವಾ ಅಗತ್ಯ ವಸ್ತುಗಳನ್ನ ಉತ್ಪಾದನೆ ಮಾಡ್ಬೇಕಂತ ನಿರ್ಧರಿಸ್ರಿ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಬಂಡವಾಳ ಏನು, ಯಾವ ರೀತಿ ಉತ್ಪಾದನೆ ಮಾಡಬೇಕು, ಯಾವ ರೀತಿ ಫ್ಯಾಕ್ಟ್ರಿಗಳನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥ ಸರ್ಕಾರಕ್ಕೆ ಕ್ವಶನ್ ಮಾರ್ಕ್ ಆಕತಿ. ಎರಡನೇದು ಓಕೆ, ಹೌ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದಿಸಬೇಕು. ಮೂರನೇದು ಯಾರಿಗಾಗಿ ಉತ್ಪಾದಿಸಬೇಕು, ಟು ಹೂಮ್ ಟು ಪ್ರೊಡ್ಯೂಸ್, ಹೂಮ್ ಟು ಪ್ರೊಡ್ಯೂಸ್, ಹೂಮ್ ಟು ಪ್ರೊಡ್ಯೂಸ್.
ಯಾರಿಗೆ ಉತ್ಪಾದಿಸಬೇಕು? ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಕತ್ತೀರಿ, ಆ ಸರಕು ಸೇವೆಗಳನ್ನು ಎಷ್ಟು ಉತ್ಪಾದಿಸಬೇಕು ಅನ್ನುವಂಥ ಒಂದು ನಿಮ್ಗೆ ಏನು ಬೇಕು? ನಿರ್ಧಾರ ಬೇಕಲ್ಲ. ನಮ್ಮಲ್ಲಿ ಜನ ಅದಾರ, ಎಷ್ಟು ಮಂದಿ ಅದಾರ, ಎಷ್ಟು ಉತ್ಪಾದನೆ ಮಾಡ್ತಾರ, ಎಷ್ಟು ಬಳಕೆಯನ್ನು ಮಾಡ್ತಾರ ಅನ್ನೋದು ಗೊತ್ತಿರ್ಬೇಕಲ್ಲ. ಸರ್ಕಾರಕ್ಕೆ ಈಗ ರೇಷನ್ ಕೊಡ್ತಿರ್ತಾರ, ಸರ್ವೆ ಮಾಡ್ತಾರ ಮೊದಲ ಎಷ್ಟು ಜನ ಅದಾರ ಮನ್ಯಾಗ, ಮನೆಗೆ ಎಷ್ಟು ಕಾರ್ಡ್ ಅದಾವ, ಒಂದು ಜನರಿಗೆ ಎಷ್ಟು ಕೆಜಿ ಅಕ್ಕಿ ಕೊಡಬೇಕು. ಓಕೆ, ಈಗ ನೋಡ್ರಿ ಮೊನ್ನೆ ಸರ್ವೆ ಯಾವಾಗ ಮಳೆಗಾಲದಾಗೆಲ್ಲ ಸರ್ವೆ ಮಾಡ್ರಿ ಜನರು, ಆದರೂ ಕೂಡ ಒಬ್ರಿಗೊಬ್ರಿಗೆ ಏನೂ ಸರಿಯಾಗಿ ಮುಟ್ಲಿಲ್ಲ. ಈಗ ಸ್ಪೆಷಲ್ ಪ್ರೆಸೆಂಟ್ ಸಿಚುವೇಶನ್ ಕೊರೋನಾ ನೋಡ್ರಿ ಎಷ್ಟೋ ಜನರಿಗೆ ಮನೆಗೆ ವಸ್ತುಗಳನ್ನ ಏನು ಮಾಡಕತ್ತಾರ, ಮುಟ್ಸಾಕತ್ತಾರ. ಆದ್ರೆ ಅದು ಕೂಡ ಸರಿಯಾಗಿ ಮುಟ್ಲಿಲ್ಲ ಅಂತ ತಿಳ್ಕೊರಿ. ಯಾಕಂದ್ರೆ ಸರಿಯಾದ ಸರ್ವೆ ಮಾಡಕ್ ಸಾಧ್ಯ ಆಗಂಗಿಲ್ಲ. ನಮ್ಮದು ಚಿಕ್ಕ ರಾಷ್ಟ್ರ ಅಲ್ಲ, ದೊಡ್ಡ ದೇಶ. ಆದರೂ ಸರ್ವೆ ಅನ್ನೋದು ಕೂಡ ಭಾಳ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು. ಸೊ ಹಂಗಾದ್ರೆ ಯಾರಿಗಾಗಿ ಉತ್ಪಾದನೆ ಮಾಡಬೇಕು? ಹೋಮ್ ಟು ಪ್ರೊಡ್ಯೂಸ್. ಇವೆಲ್ಲ ಪ್ರತಿಯೊಂದು ಆರ್ಥಿಕತೆ ಏನು ಮಾಡ್ತೀವಿ ನಾವು? ಕೊರತೆ ಸಂಪನ್ಮೂಲಗಳು ಅಂತ ಕರಿತೀವಿ ನಾವು ಇದೆಲ್ಲ. ಓಕೆ, ಇವಾಗೆಲ್ಲಕ್ಕೂ ಡಿಸಿಷನ್ ತಗೋಬೇಕಾದ್ರೆ ನಾವು ಮುಖ್ಯವಾಗಿ ಏನೇನು ಮಾಡ್ಕೋಬೇಕು? ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ದ ಎಕಾನಮಿ ಗೊತ್ತಿರಬೇಕು. ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್ ಆ್ಯಂಡ್ ಹೋಮ್ ಟು ಪ್ರೊಡ್ಯೂಸ್. ಒಂದು 4 ಮಾರ್ಕ್ಸ್ ಕ್ವಶನ್ ಬರ್ತದೆ ನಿಮಗೆ. ಓಕೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ದ ಎಕಾನಮಿ. ಓಕೆ, ಕೇಂದ್ರೀಯ ಸಮಸ್ಯೆಗಳು, ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳ್ತಿರ್ತಾರೆ. ಅವಾಗ ನೀವು ಇದನ್ನ ಒಂದು ಸಣ್ಣದಾಗಿರುವಂಥ ಎಕ್ಸಾಂಪಲ್ ತಗೊಂಡು ಪ್ರತಿಯೊಂದನ್ನು ಒಂದು 2 ಲೈನ್ದಾಗ ವಿವರಣೆ ಕೊಡಬೇಕು. ಇದಿಷ್ಟು. ಓಕೆ, ನಾಳೆ ಕ್ಲಾಸ್ನಾಗ ಏನು ಪ್ರೊಡಕ್ಷನ್ ಸೆಟ್ ಆ್ಯಂಡ್ ಪ್ರೊಡಕ್ಷನ್ ಫ್ರಂಟಿಯರ್ ಅಂತ ಬರೋದು, ಉತ್ಪಾದನಾ ಘನ ಮತ್ತು ಉತ್ಪಾದನಾ ಗಡಿ ಬಗ್ಗೆ ಅದನ್ನು ನಾಳೆ ಕ್ಲಾಸ್ನಾಗ ಮಾಡಿ. ಥ್ಯಾಂಕ್ ಯು.